ಏನು ಸರ್ ನಿಮ್ಮ ಹೆಸರು? ವೆಂಕಟೇಶ್ ಅಂತ. ಆಟೋ ವೆಂಕಟೇಶ್. ಓಕೆ, ಆಟೋ ವೆಂಕಟೇಶ್ ಅವರು ಇದ್ದಾರೆ. ಈಗ ಬೈ ಎಲೆಕ್ಷನ್ ಬರ್ತಿದೆ ನಿಮ್ಮ ಕ್ಷೇತ್ರಕ್ಕೆ, ಯಾರು ಅಭ್ಯರ್ಥಿ ಆಗಬೇಕು ಮೈತ್ರಿಯಿಂದ? ಮೈತ್ರಿಯಿಂದ ಯಾರು ಅಭ್ಯರ್ಥಿ ಆಗಬೇಕು ಅಂದ್ರೆ ಅವ್ರು ಯಾರು ತೀರ್ಮಾನ ಮಾಡ್ಕೊಂಡು ಆಮೇಲೆ ಅಭ್ಯರ್ಥಿಗಳು ಇದು ಮಾಡ್ಕೋಬೇಕು. ಹಾಂ, ಈಗ ಸಿ ಪಿ ಯೋಗೇಶ್ವರ್ ಅವರು ಕೂಡ ಫೈಟ್ ಮಾಡ್ತಿದ್ದಾರೆ, ನಾನೇ ಅಭ್ಯರ್ಥಿ ಆಗಬೇಕು ಅಂತ ಹೇಳಿ. ಸಿ ಪಿ ಯೋಗೇಶ್ವರ್ ಆದರೆ ಒಳ್ಳೇದಾ, ನಿಖಿಲ್ ಕುಮಾರಸ್ವಾಮಿ ಆದರೆ ಒಳ್ಳೇದಾ? ಈಗ ಈಗೆಲ್ಲ ಸಪೋರ್ಟ್ ಮಾಡೋರು ನಿಖಿಲ್ ಕುಮಾರಸ್ವಾಮಿ ಬಂದರೆ ಏನೋ ಸ್ವಲ್ಪ ಹಿಂದೇಟ್ ಹೊಡಿತದೆ. ಯೋಗೇಶ್ವರ್ ಅವರು ಆದರೆ ಗೆಲ್ಬಹುದು. ಯಾಕೆ ಹಿಂದೆ ಹೊಡಿತದೆ? ಈಗೆಲ್ಲ ಸಪೋರ್ಟ್ ಮಾಡೋರಲ್ಲ, ಬಿ ಜೆ ಪಿಯವರು ಸಪೋರ್ಟ್ ಮಾಡಿ. ಈಗ ಡಾಕ್ಟರ್ ಮಂಜುನಾಥ್ ಗೆದ್ರಲ್ಲ, ಅವ್ರದ್ದೇ ಅಲ್ವಾ ಪಕ್ಷ, ಎಲ್ಲ ಒಂದೇ ಅಲ್ವಾ ಅವರು? ಈಗ ಇಬ್ಬರು ಮಿಂಗಲ್ ಒಂದ್ವಾಗ ನಾವು ಯೋಗೇಶ್ ಅವ್ರು ಗೆಲ್ಸೋದು ಒಳ್ಳೇದಲ್ವಾ? ನಿಖಿಲ್ ಕುಮಾರಸ್ವಾಮಿ ಅವ್ರನ್ನೂ ಗೆಲ್ಲಿಸ್ಬೋದಲ್ಲ? ಗೆಲ್ಲಿಸ್ಬೋದು ಅಂದರೆ ನಾವು ಕಾರ್ಯಕರ್ತರುಗಳೆಲ್ಲ ಕೇಳಿ ಹೇಳಿ ವ್ಯವಸ್ಥೆ ಮಾಡಬೇಕದ. ಅಂದರೆ ಸ್ವಲ್ಪ ನಿಖಿಲ್ ಕುಮಾರಸ್ವಾಮಿಗಿಂತ ಸಿ ಪಿ ಯೋಗೇಶ್ವರ್ ಒಳ್ಳೆಯವರು ಅಂತ. ಒಳ್ಳೆಯವರು ಕೆಲಸ ಮಾಡಿದ್ದಾರೆ, ಮಾಡವ್ರೆ. ಸೊ ಈ ಕಡೆ ಡಿ ಕೆ ಶಿವಕುಮಾರ್ ಏನೋ ಬಂದು ನಿಲ್ತಾರೆ ಅಂತ ಸುದ್ದಿ. ಅದು ಅವರು ಇನ್ನೂ ಯಾರು ಅಂತ ಇದು ಮಾಡಿಲ್ವಲ್ಲ, ಅದ ಯಾರೋ ಅವ್ರವ್ರು ಮಾತಾಡ್ಕೊಂಡು ಆಮೇಲೆ ಬಂದಾದ್ಮೇಲೆ ನಾವು ನಿಮ್ಗೆ ಹೇಳ್ಬೋದು ಇಂಥವ್ರು ಗೆಲ್ತಾರೆ ಬಿಡಿ ಸರ್ ಅಂತ. ನಾವು ನೋಡ್ತಾ ಇರ್ತೀವಿ, ನೀವು ಕೇಳೋದು ಸರಿ, ನೋಡ್ತಾ ಇರ್ತೀವಿ ಇಂಥವ್ರೇ ಗೆಲ್ತಾರೆ ಸರ್ ಅಂತ ಹೇಳ್ಬೋದಾಗ. ಈಗ ಸಿ ಪಿ ಯೋಗೇಶ್ವರ್ ಅವ್ರಿಗೆ ಅಕಸ್ಮಾತ್ ಆಗಿ ಮೈತ್ರಿಯಿಂದ ಟಿಕೆಟ್ ಸಿಗಲಿಲ್ಲ ಅಂದರೆ ಅವರು ಬಂಡಾಯ ಹೇಳುವಂಥ ಸಾಧ್ಯತೆ ಇದೆ, ಇಲ್ಲಾಂದರೆ ಕಾಂಗ್ರೆಸ್ಗೆ ಹೋಗುವಂಥ ಸಾಧ್ಯತೆ ಇದೆ. ಅಲ್ಲಿ ಹೋದಾಗಲೂ ಕೂಡ ಸಪೋರ್ಟ್ ಮಾಡ್ತಾರ ಅಂತ ಜನ? ಹೇಳೋಕ್ಕಾಗೋದಿಲ್ಲ ಸರ್, ಜನಗಳ ಮೇಲೆ ಅಭಿಪ್ರಾಯ ಇದೆ. ಯೋಗೇಶ್ವರ ಅವ್ರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು. ಯೋಗೇಶ್ವರ ಅವರು ಇಲ್ಲಿ ಗೆಲ್ತಾರೆ ಅಂತ ನಮ್ಮ ಅಭಿಪ್ರಾಯ ಇದೆ. ಏನು ಯಜಮಾನ್ರಿ ನಿಮ್ಮ ಹೆಸರು? ಕೃಷ್ಣಪ್ಪ ಅಂತ. ಓಕೆ, ಈಗ ಬೈ ಎಲೆಕ್ಷನ್ ಬರ್ತಿದೆ, ಯಾರು ಅಭ್ಯರ್ಥಿ ಆದರೆ ಒಳ್ಳೆಯದು ನಿಮ್ಮ ಕ್ಷೇತ್ರಕ್ಕೆ? ಇಲ್ಲಿ ಯೋಗೇಶ್ ಆದರೂ ಒಳ್ಳೆಯದು. ಯೋಗೇಶ್ ಆಲ್ರೆಡಿ ಡಿ ಸಿ ಎಮ್ ಅವರು ಗೆದ್ದಿರೋದ್ರಿಂದ, ಒಂದು ತಾಲೂಕಲ್ಲಿ ಅವರು ಇರೋದ್ರಿಂದ ಬೇರೆ ತಾಲೂಕು ಅವ್ರ ಅವಶ್ಯಕತೆ ಇಲ್ಲ. ಆಸೆ ಇರಬೇಕು ಮನುಷ್ಯನಿಗೆ, ಬೆಟ್ಟ ಎಲ್ಲ ನಮ್ಗೆ ಬೇಕು ಅನ್ನೋ ಆಸೆ ಇರಬಾರ್ದು. ಈಗ ಅಲ್ಲಿ ಗೆದ್ದವ್ರೆ, ಆಗಲೇ ಮಿನಿಸ್ಟ್ರ್ ಹಾಕವ್ರೆ. ಇಲ್ಲಿ ಯೋಗೇಶ್ ಏನು ಎಲ್ಲ ಸೋತವನೆ. ಇಲ್ಲಿ ಯೋಗೇಶ್ ಲಾಯಕು, ಯಾಕೆ ಅವನು ಸ್ಥಳೀಕ ಗೆದ್ದಿಲ್ಲ, ಸೋತವನೆ, ಅವನು ಲಾಯಕು. ಅಲ್ಲಿ ಡಿ ಕೆ ಗೆದ್ದವನೆ, ಆಗಲೇ ಮಿನಿಸ್ಟ್ರ್ ಹಾಕವ್ರೆ. ಅವಶ್ಯಕತೆ ಇಲ್ಲ, ಅವ್ರಿಗೆ ಅವಶ್ಯಕತೆ ಇಲ್ಲ. ಇಲ್ಲಿ ಏನಿದೆ ಯೋಗೇಶ್ ಲಾಯಕು. ಈಗ ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಸಿಗಲ್ಲ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಅನಸೂಯ ಅವ್ರಿಗೆ, ಇವರಿಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಕೊಡ್ತೀನಿ ಅಂತಿದ್ದಾರೆ. ಅಪ್ಪ ಮಿನಿಸ್ಟರ್, ಸೆಂಟ್ರಲ್ ಮಿನಿಸ್ಟರ್ ಆಗವನೆ ಕುಮಾರಸ್ವಾಮಿ, ಚಿಕ್ಕಪ್ಪ MLA ಹಾಕವನೆ. ಅವ್ರಿಗೆ ಒಂದು ಮಿತಿ ಇರಬೇಕು. ಯಾವ ಸ್ಥಳೀಕರವ್ರೆ, ಕಾಂಗ್ರೆಸ್ಸೇ ಆಗಲಿ ದಳನೇ ಆಗಲಿ, ಸ್ಥಳೀಕರು ಬಿಟ್ಕೊಟ್ಬಿಡ್ಬೇಕು. ನಾವು ಗೆದ್ದಿದ್ವಿ, ನೀವು ಗೆದ್ಕೊಳ್ಳಿ ಹೋಗಿ ಅನ್ಬೇಕು. ಯೋಗೇಶ್ ಆದರೆ ಒಳ್ಳೆಯದು. ಈಗ ಅಕಸ್ಮಾತಾಗಿ ಟಿಕೆಟ್ ಸಿಗದೆ ಅವ್ರು ಕಾಂಗ್ರೆಸ್ಗೆ ಹೋದ್ರು ಅಥವಾ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು, ಸಪೋರ್ಟ್ ಮಾಡ್ತೀರಾ? ಅದು ಅವ್ರ ಇಷ್ಟ. ನೀವು ಸಪೋರ್ಟ್ ಮಾಡ್ತೀರಾ? ಯಾರು? ನಾವು ಏನು ಮಾಡಿದ್ರು BJPಗೆ ಮಾಡಿದ್ರು. ಓಟಿಲ್ಲ ನಮ್ದು, BJPಗೆ ಮಾಡೋದು. ಇಲ್ಲ ಅಲ್ಲಿದ್ದು ಅಲ್ಲೂ ಚನ್ನಪಟ್ಟಣದವ್ರು ಮಸ್ತಾನಾಗವ್ರೆ. ನಾವು ಹೇಳ್ತೀವಿ BJPಗೆ ಹಾಕಿ, JDS BJPಗೆ ಹಾಕಿ, ಕಾಂಗ್ರೆಸ್ ಓಟ್ ಹಾಕ್ಬೇಡಿ. ಯಾಕಂದ್ರೆ ಅಲ್ಲಿ ಗೆದ್ದವನೆ, ಮಿನಿಸ್ಟರ್ ಆಗವನೆ, ಅವಶ್ಯಕತೆ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.